ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಸುವೆ ಇನ್ನೂ ದಾಹದಿ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಸುವೆ ಇನ್ನೂ ದಾಹದಿ ಪೂರ್ಣ ಮನಸ್ಸಿಂದ ಆರಾಧಿಸುವೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಎಬಿನೆಜರೇ ಎಬಿನೆಜರೇ ಇದುವರೆಗೂ ಸಹಾಯ ನೀವೇ ಎಬಿನೆಜರೇ ಎಬಿನೆಜರೇ ಇದುವರೆಗೂ ಸಹಾಯ ನೀವೇ ಇದುವರೆಗೂ ಸಹಾಯ ನೀವೇ ನನ್ನ ಪೂರ್ಣ ಮನಸ್ಸಿಂದ ಆರಾಧಿಸುವೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಎಲ್ರೋಹಿ ಎಲ್ರೋಹಿ ನನ್ನ ಕಾಣುವೆ ಸ್ತೋತ್ರಯ ಎಲ್ರೋಹಿ ಎಲ್ರೋಹಿ ನನ್ನ ಕಾಣುವೆ ಸ್ತೋತ್ರಯ ನನ್ನ ಕಾಣುವೆ ಸ್ತೋತ್ರಯ ನನ್ನ ಪೂರ್ಣ ಮನಸ್ಸಿಂದ ಆರಾಧಿಸುವೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಯೆಹೋವಾ ರಫಾ ಯೆಹೋವಾ ರಫಾ ಆರೋಗ್ಯ ನೀಡಿರುವೆ ಯೆಹೋವಾ ರಫಾ ಯೆಹೋವಾ ರಫಾ ಆರೋಗ್ಯ ನೀಡಿರುವೆ ಆರೋಗ್ಯ ನೀಡಿರುವೆ ನನ್ನ ಪೂರ್ಣ ಮನಸ್ಸಿಂದ ಆರಾಧಿಸುವೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಪ್ರೀತಿಸುವೆ ನಿನ್ನೂ ಹೆಚ್ಚಾಗಿ ಆರಾಧಿಸುವೆ ಇನ್ನೂ ದಾಹದಿ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಸುವೆ ಇನ್ನೂ ದಾಹದಿ ಪೂರ್ಣ ಮನಸ್ಸಿಂದ ಆರಾಧಿಸುವೆ ಪೂರ್ಣ ಬಲದಿಂದ ಪ್ರೀತಿಸುವೆ ಪೂರ್ಣ ಮನಸ್ಸಿಂದ ಆರಾಧಿಸುವೆ ಪೂರ್ಣ ಬಲದಿಂದ
ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಶುಭ ಮುಂಜಾನೆ ನನ್ನೆಲ್ಲ ಸಹೋದರ ಸಹೋದರಿಯರೇ ಮತ್ತು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ ಕನ್ನಡ ಆನ್ಲೈನ್ ಆರಾಧನೆಗೆ ಸ್ವಾಗತ ಸುಸ್ವಾಗತ. ದೇವರು ನಮ್ಮನ್ನು ಈ ದಿವಸ ಅತ್ಯದ್ಭುತಮಯವಾಗಿ ನಡೆಸುವಂಥವರಾಗಿದ್ದಾರೆ. ಸಮಯದಲ್ಲಿ ನಾವು ದೇವರ ವಾಕ್ಯದಿಂದ ಒಂದು ವಚನವನ್ನು ನೋಡೋಣ. ಯೆಶಾಯ 61ನೇ ಅಧ್ಯಾಯ ವಚನ 10. ನಾನು ಯೆಹೋವನಲ್ಲಿ ಪರಮಾನಂದ ಪಡುವವನು, ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ವರನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆಯೂ ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೆ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದಾನಲ್ಲ. ಆಮೆನ್. ಸಹೋದರ ಸಹೋದರಿಯರೇ ಮತ್ತು ಸ್ನೇಹಿತರೆ, ಇಲ್ಲೇ ವಚನದ ಮೂಲಕ ನಾವು ನೋಡ್ತೀವಿ, ದೇವರಲ್ಲಿ ಅತ್ಯಾನಂದ ಪಡುವವನಿಗೆ ದೇವರು ಬಹು ಉನ್ನತವಾದಂಥ ಒಂದು ರಕ್ಷಣೆ ಮಾರ್ಗದಲ್ಲಿ ನಡೆಸ್ತಾರಂತ. ನಾವು ಇವತ್ತು ನಿಜವಾಗ್ಲೂ ನೋಡುವಾಗ ಆತನಲ್ಲಿ ಅವಲಂಬಿತರಾಗಿರೋಣ. ಖಂಡಿತವಾಗಿ ಹೇಗೆ ಆತನಲ್ಲಿ ಅವಲಂಬಿತರಾಗಿರಬೇಕಂತ ದೇವರ ವಾಕ್ಯದ ಮೂಲಕ ನಾವು ಕಲ್ತ್ಕೊಳ್ಳೋಣ. ನಮ್ಮ ಜೀವನವನ್ನು ಆತನ ಮೇಲೆ ಅವಲಂಬಿತರಾಗಿ ನಡೆಸ್ಕೊಳ್ಳೋದಕ್ಕೆ ಪ್ರಯಾಸ ಪಡೋಣ. ಖಂಡಿತವಾಗಿಯೂ ಕೂಡ ದೇವರು ನೋಡುವಾಗ ನಮ್ಮ ಜೀವನದಲ್ಲಿ ಎಷ್ಟೋ ಕೊಟ್ಟಿದ್ದಾರೆ, ಅದೆಲ್ಲವೂ ಕೂಡ ಆತನಿಂದ ನಮಗೆ ಸಿಕ್ಕಿದೆ. ನೋಡುವಾಗ ಅದರ ಮೇಲೆ ನಾವು ಅವಲಂಬಿತರಾಗಿರದೆ ದೇವರ ಮೇಲೆ ಅವಲಂಬಿತರಾಗಿರೋಣ. ಎಲ್ಲವನ್ನು ಕೂಡ ಆತನಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಸಮಯದಲ್ಲಿ ಕೂಟನ ಪ್ರಾರಂಭಿಸೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವ ನಮ್ಮ ತಂದೆಯಾದ ದೇವರೇ, ಭೂಮಿ ಆಕಾಶಕ್ಕೆ ನೀವು ಒಡೆಯರು. ದೇವರೇ, ನಾನು ನಿಮ್ಮಲ್ಲಿ ಆನಂದ ಪಡುವವನಾಗಿದ್ದು ಉಲ್ಲಾಸ ಪಡುವವನಾಗಿದ್ದು ನಿಮ್ಮ ರಕ್ಷಣೆ ಮಾರ್ಗದಲ್ಲಿ ನಿಂತುಕೊಳ್ಳುವವನಾಗಿರೋದಕ್ಕೆ ಆಶೀರ್ವಾದ ಮಾಡೋದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು. ನಮ್ಮೆಲ್ಲರಿಗೂ ನಿಮ್ಮಲ್ಲಿ ಅವಲಂಬಿತರಾಗಿದ್ದು ನಿಮ್ಮಲ್ಲಿ ಆನಂದ ಪಡುವವರಾಗಿದ್ದು ನಿಮ್ಮನ್ನು ದೇವರು ಹೆಚ್ಚಾಗಿ ಘನಪಡಿಸುವಂಥವರಾಗಿರಲಿಕ್ಕೆ ಆಶೀರ್ವಾದ ಮಾಡಿಪ್ಪ ತಂದೆ. ಈ ಕೂಟವನ್ನು ಆಶೀರ್ವದಿಸಿ, ದಿನವನ್ನು ಆಶೀರ್ವದಿಸಿ, ಎಲ್ಲವೂ ಕೂಡ ನಿಮ್ಮ ಪಾದದ ಬಳಿಯಲ್ಲಿ ಒಪ್ಪಿಸಿಕೊಟ್ಟು ಚಿಕ್ಕ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುವ ತಂದೆ, ಆಮೇನ್. ಬಾಳ
ಓಕೆ ಗುಡ್. ಎಲ್ಲರಿಗೂ ನಮಸ್ಕಾರ. ಮ್ಯಾನ್. ಸೊ ನಾನು ನಿಮಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ನಿಮಗೆ ಬಹಳ ಇಷ್ಟವಾದ ಒಂದು ವಚನ ಯಾವುದು ಮತ್ತು ಯಾಕೆ? ಓಕೆ, ನಿಮ್ಗೆ ಇಷ್ಟವಾದ ಒಂದು ಸ್ಕ್ರಿಪ್ಚರ್ ಯಾವುದು ಮತ್ತು ಯಾಕೆ ಅಂತ ನೀವು ಹೇಳಿ. ಓಕೆ, ನಂಜುಂಡ ಬ್ರದರ್. ನಮಗೆ ಇಷ್ಟವಾದ ವಚನ ಅಂತಂದ್ರೆ ಜ್ಞಾನೋಕ್ತಿಗಳಲ್ಲಿ 19:12 ಹೇಳುತ್ತೆ. 19:17 ಏನಂತಂದ್ರೆ ಸಂಪೂರ್ಣವಾಗಿ ಬಡವರಿಗೆ ಸಹಾಯ ಮಾಡೋದು ದೇವರಿಗೆ ಕೊಟ್ಟ ಹಾಗೆ ಅಂತ. ಆ ದೇವರು ನಮಗೆ 1% ಕೊಟ್ಟರೆ ನಮಗೆ 1000 ಇನ್ನೂ ಹೆಚ್ಚಿನ ಕೊಡ್ತಾರೆ. ಅವ್ರ ವಚನ ಚೆನ್ನಾಗಿದೆ. ಸೊ ಜ್ಞಾನೋಕ್ತಿಗಳು 19:17 ಬಡವರಿಗೆ ಕೊಟ್ಟರೆ ದೇವರಿಗೆ ಕೊಟ್ಟಂಗೆ ಅಂತ ಹೇಳುತ್ತೆ. ಮತ್ತು 1% ಭಾಗ ನಾವು ಕೊಟ್ಟರೆ ದೇವರು 1000% ನಮಗೆ ಆಶೀರ್ವದಿಸ್ತಾರೆ ಅಂತ ಹೇಳ್ತಾರೆ. ಬೇರೆ ಓಕೆ, ಬಾಲರಾಜ್. 7 ಹೇಳುತ್ತೆ, ತೀರ್ಪು ಮಾಡಬೇಡ್ರಿ ಅಂತ. ನನ್ನಲ್ಲಿ ನಾನು ಮಾಡ್ಕೋತೀನಿ, ಯಾವುದೇ ವಿಷಯಕ್ಕೂ ತೀರ್ಪು ಮಾಡೋದಕ್ಕೆ ಹೋಗಲ್ಲ. ಏನೇ ವಿಷಯ ಇರ್ಬೋದು ಅದು, ಯಾಕಂದ್ರೆ ನನಗೆ ತೀರ್ಪು ಆಗೋದಿಲ್ಲ, ಅದನ್ನ ಜಾಸ್ತಿ ಇಷ್ಟಪಡ್ತೀನಿ. ತೀರ್ಪು ಮಾಡಬೇಡಿರಿ. ಎಸ್ಪೆಷಲಿ ಆ ವಚನ ಹೇಳಿರೋದು ಮನುಷ್ಯನ ಉದ್ದೇಶಗಳ ಬಗ್ಗೆ. ಕೆಲವು ಹೊರಗಡೆ ನಡೆಯುವಂಥ ವಿಷಯಗಳನ್ನ ನಾವು ತೀರ್ಪು ಮಾಡ್ಬೋದು. ಯಾರಾದ್ರು ಸಿಗರೇಟ್ ಕೊಡಿದ್ರೆ ಅಥವಾ ಪಾನ್ ಪರಾಗ ಹಾಕಿದ್ರೆ ನಮ್ಗೆ ಗೊತ್ತಾಗುತ್ತೆ, ಅದ್ರ ಬಗ್ಗೆ ನಾವು ಹೇಳ್ಬೋದು. ಬಟ್ ಮನುಷ್ಯನ ಹೃದಯ, ಮನುಷ್ಯನ ಉದ್ದೇಶ ಅದನ್ನ ನಾವು ನಿನ್ನ ಸರಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಹೆಂಗೆ ಹೇಳಕ್ ಸಾಧ್ಯ? ಅದ್ರಲ್ಲಿ ಹೇಳುತ್ತೆ, ನಿನ್ನ ಕಣ್ಣಲ್ಲಿರೋ ಮತ್ತು ತೊಲೆನ ತೆಗಿ. ನಿನ್ನ ಕಣ್ಣಲ್ಲಿರೋಂಥ ತೊಲೆನ ನೀನು ತೆಗೆದ್ರೆ ನಿನ್ನ ಸಹೋದರನಲ್ಲಿರುವ ರವೆಯನ್ನು ತೆಗೆಯಕ್ಕೆ ಆಗುತ್ತೆ ಅಂತ ವಚನ ಹೇಳುತ್ತೆ. ಓಕೆ ಓಕೆ ಗುಡ್. ಓಕೆ ಕುಮಾರ್. ಯಾಕೋಬಲ್ಲಿ ಹೇಳುತ್ತೆ, ನೀನು ತಗ್ಗಿಸ್ಕೋ, ಅವಾಗ ನಾನು ನಿಮ್ಮ ಮೇಲೆ ನಾವು ಹಂಬಲಾಗಿರ್ತೀವಿ. ಓಕೆ, ನೀನು ತಗ್ಗಿಸ್ಕೋ ಅಂತ ಹೇಳುತ್ತೆ. ದೇವರು ನಿನ್ನನ್ನು ಹೆಚ್ಚಿಸ್ತಾರೆ ಅಂತ ವಚನ ಹೇಳುತ್ತೆ ಯಾಕೋಬಲ್ಲಿ. ಗುಡ್. ಸೊ ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲರೂ ಹೇಳಿದ್ದಕ್ಕೆ. ನನಗೆ ಭಾಳ ಇಷ್ಟವಾದ 2 ಸ್ಕ್ರಿಪ್ಚರ್ ಒಂದು ರೋಮಾಪುರದವರ 8ನೇ ಅಧ್ಯಾಯ 28ನೇ ವಚನ. ಸೊ ನನ್ನ ಜೀವನದಲ್ಲಿ ಏನೇ ನಡೆದ್ರು ನಾನು ದೇವ್ರನ್ನ ಪ್ರೀತಿಸಿದಾಗ ಅದು ನನ್ನ ಒಳ್ಳೆಯದಕ್ಕೆ ನಡೆಯುತ್ತೆ. ಕಂಡೀಷನ್ ಬಂದು ಯಾವಾಗ? ನಾನು ದೇವ್ರನ್ನ ಪ್ರೀತಿಸಿದಾಗ ನನ್ನ ಜೀವನದಲ್ಲಿ ಏನೆಲ್ಲ ನಡೆದ್ರು ಅದು ನನ್ನ ಒಳ್ಳೆಯದಕ್ಕೆ ನಡೆಯುತ್ತೆ. ಕೆಲವು ಸಮಯದಲ್ಲಿ ನೋಡ್ಬೋದು, ಈ ಥರ ಆಗೋಯ್ತಲ್ಲ, ನಾನು ದೇವ್ರು ಪ್ರೀತಿಸಿದ್ರೆ ದೇವರು ಈ ಒಂದು ಘಟನೆ ಕೂಡ ನನ್ನ ಒಳ್ಳೆಯದಕ್ಕೇನೆ ಮಾಡ್ತಾರೆ. ಇದು ನನಗೆ ಭಾಳ ಇಷ್ಟವಾದ ವಚನ. ಭಾಳ ಕಷ್ಟವಾದ ಸಮಯದಲ್ಲಿ ನನಗೆ ಭಾಳ ಹೆಲ್ಪ್ ಆಗಿದೆ. ಆಟೋದಲ್ಲಿ ದುಡ್ಡು ಕಳೆದೋಯ್ತು, ಮನೆ ಕಳ್ತನ ಆಗೋಯ್ತು, ಯಾವುದೇ ಸಂದರ್ಭದಲ್ಲಿ ನನಗೆ ಗೊತ್ತು ದೇವರು ಹತೋಟಿಲಿದ್ದಾರೆ. ಏನೇ ನೋಡಿದ್ರು ನನ್ನ ಒಳ್ಳೆಯದಕ್ಕೆ ದೇವರು. ಸೊ ನಾನು ಡಿಸ್ಕರೇಜ್ ಆಗೋ ಅವಶ್ಯಕತೆ ಇಲ್ಲ. ಅದೊಂದು. ಇನ್ನೊಂದು, ದೇವರು ಮೋಶೆಗೆ ಹೇಳಿದ್ರು, ಸ್ಟ್ಯಾಂಡ್ ಸ್ಟಿಲ್ ಅಂಡ್ ಸಿ ದ ಗ್ಲೋರಿ ಆಫ್ ಗಾಡ್. ಅಂದರೆ ನೀನು ಹಾಗೆ ನಿಂತ್ಕೋ, ನಿಶ್ಚಲನಾಗಿರು. ಓಕೆ, ನಾನು ನೋಡ್ಕೊಂತೀನಿ. ಯಾಕಂದರೆ ಯುದ್ಧ ನಿನ್ನದಲ್ಲ, ಯುದ್ಧ ನನ್ನದು. ಓಕೆ, ನನ್ನ ಮಹಿಮೆನ ನೀನು ನೋಡ್ತೀಯ. ನೀನು ಸುಮ್ಮನೆ ಇರು, ನೀ ಏನು ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಇರು, ನನ್ನ ಮಹಿಮೆಯನ್ನು ನೋಡು. ಓಕೆ, ಭಾಳ ಸಮಯದಲ್ಲಿ ನನಗೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಅಂದಾಗ ಈ ವಚನ ಜ್ಞಾಪಕ ಬಂದು, ಏನು ಮಾಡೋ ಅವಶ್ಯಕತೆ ಇಲ್ಲ, ದೇವರೆಲ್ಲ ಮಾಡ್ತಾರೆ. ನಾನು ಸುಮ್ಮನೆ ಕೊಡಬೇಕಷ್ಟೆ. ದೇವ್ರ ಮೇಲೆ ಭರವಸೆ ಇಟ್ಟು ನಾನೇನು ಮಾಡೋ ಅವಶ್ಯಕತೆ ಇಲ್ಲ, ಮಿಕ್ಕಿದೆಲ್ಲ ದೇವರು ನೋಡ್ಕೊಂಡು. ಸೊ ನಾ ಏನು ಇದೆಲ್ಲ ಕೇಳಿದೆ ನಿಮಗೆ, ಯಾಕಂದರೆ ವಚನ ನಮಗೆ ಬಲವನ್ನು ಕೊಡುತ್ತೆ. ವಚನ ನಮಗೆ ಸಮಸ್ಯೆಗಳು ಬಂದಾಗ ಅದನ್ನು ಎದುರಿಸಿ ಅದರಿಂದ ಹೊರಗಡೆ ಬರೋಕ್ಕೆ ನಮಗೆ ಸಹಾಯ ಮಾಡುತ್ತೆ. ಸೊ ದೇವರ ವಾಕ್ಯ ಭಾಳ ಭಾಳ ಶಕ್ತಿಯುತವಾದದ್ದು. ಇಬ್ರಿಯರಿಗೆ 4ನೇ ಅಧ್ಯಾಯ ವಚನ 12ರಿಂದ 13 ಓದಿ. ಇಬ್ರಿಯರಿಗೆ 4ನೇ ಅಧ್ಯಾಯ ವಚನ 12ರಿಂದ 13. ಹೋದ ವಾರ ನಾವು ಭಾಗ 1 ನೋಡಿದ್ವಿ ಬೈಬಲ್ ಬಗ್ಗೆ. ಇವತ್ತು ನಾವು ಭಾಗ 2ನ್ನ ನೋಡ್ತೀವಿ. ಓಕೆ, ಸೊ ಯಾರೆಲ್ಲ ನೀವು ಅದನ್ನು ಆಳವಾಗಿ ನೀವು ಕಲ್ತ್ಕೊಬೇಕು ಅಂತಿದ್ರಿ, ಇನ್ನೊಂದು ಸರಿ ಇವತ್ತು ನೀವು ಯೂಟ್ಯೂಬಲ್ಲಿ ನೋಡ್ಬೋದು. ಹೋದ ವಾರ ಏನೆಲ್ಲ ಕಲ್ತ್ವಿ ಅಂತ ಆಳವಾಗಿ. ಓಕೆ, ಇಬ್ರಿಯರಿಗೆ 4ನೇ ಅಧ್ಯಾಯ 12ರಿಂದ 13.
ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದೂ ಆಗಿದೆ. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚುಮರೆ ಇಲ್ಲದ್ದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. ಸೊ ಇಲ್ಲಿ ಏನು ಹೇಳ್ತಾರೆ, ಇಬ್ರಿಯರ ಪುಸ್ತಕ ಇದು ಯಾರು, ಲೇಖಕರು ಯಾರಂತ ಗೊತ್ತಿಲ್ಲ ನಮ್ಗೆ ಇನ್ನೂ ಕೂಡ. ಯಾರು ಇಬ್ರಿಯ ಪುಸ್ತಕವನ್ನು ಬರೆದಿದ್ದಾರೆ, ಅದು ಯಾರಿಗೆ ಬರೆದಿದ್ದಾರೆ, ಯಾಕೆ ಬರೆದಿದ್ದಾರೆ ಅಂತ ಗೊತ್ತು. ಓಕೆ, ಇಬ್ರಿಯ ಕ್ರೈಸ್ತರಿಗೆ ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಯಾಕೆ ಬರೆದಿದ್ದಾರೆ? ಇವರು ಬಹಳ ಡಿಸ್ಕರೇಜ್ ಆಗಿದೆ. ಅಂದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇವರಿಗೆ ಕಡಿಮೆ ಆಗ್ತಾ ಇದೆ. ಯೇಸು ಕ್ರಿಸ್ತರನ್ನ ಬಿಟ್ಟು ಹೋಗುವಂಥ ಒಂದು ಮನಸ್ಥಿತಿ ಇವರಿಗೆಲ್ಲ ಇದೆ. ಆ ಸಮಯದಲ್ಲಿ ನೀವು ಯೇಸು ಕ್ರಿಸ್ತನ ಬಿಟ್ಕೊಡ್ಬೇಡ್ರಿ, ನಿಮ್ಮ ನಂಬಿಕೆ ಯೇಸು ಕ್ರಿಸ್ತರ ಮೇಲೆ ಇರಲಿ, ನಿಮ್ಮ ದೃಷ್ಟಿ ಯೇಸು ಕ್ರಿಸ್ತರ ಮೇಲೆ ಇರಲಿ ಅಂತ ಬಹಳ ಉದಾಹರಣೆಗಳ ಮೂಲಕ ಆ ಒಂದು ಲೇಖಕ ಈ ಇಬ್ರಿಯರು ಕ್ರೈಸ್ತರಿಗೆ ಮಾತಾಡ್ತಾರೆ. ಸೊ ಇಲ್ಲಿ ನಾವೇನು ನೋಡ್ತೀವಿ, ಇಸ್ರೇಲ್ ಜನರು ಮೋಶೆ ಸಮಯದಲ್ಲಿ ಇಸ್ರೇಲ್ ಜನರು ಕಾನಾನ್ ದೇಶಕ್ಕೆ ಹೋಗಬೇಕಾಗಿತ್ತು. ದೇವರು ವಾಗ್ದಾನ ಮಾಡಿದ ಒಂದು ಸ್ಥಳಕ್ಕೆ ಹೋಗಬೇಕಾಗಿತ್ತು. ಸೊ ಮೋಶೆ ಯಾರೆಲ್ಲ ಲೀಡ್ ಮಾಡಿದ್ರು, ಸುಮಾರು 6 ಲಕ್ಷಕ್ಕಿಂತ ಹೆಚ್ಚು ಜನರಿದ್ರು. ಆದರೆ ಬೈಬಲ್ ಹೇಳುತ್ತೆ ಕಾನಾನ್ ದೇಶಕ್ಕೆ ಇವರು ಯಾರೂ ಹೋಗಿಲ್ಲ. ಯೋಶ್ವ ಮತ್ತು ಕಾಲೇಬನ್ನು ಬಿಟ್ಟು ಬೇರೆ ಯಾರು ಕೂಡ ಕಾನಾನ್ ದೇಶಕ್ಕೆ ಹೋಗಲಿಲ್ಲ ಅಂತ ಹೇಳುತ್ತೆ. ಅಂದರೆ ಇಲ್ಲಿ ಲೇಖಕ ಹೇಳ್ತಾ ಇದ್ದಾನೆ, ಇವರು ಮನುಷ್ಯರು, ಮೋಶೆ ನಡೆಸಿದಂಥ ಎಲ್ಲ ಇಸ್ರೇಲ್ ಜನರು ಕಾನಾನ್ ದೇಶಕ್ಕೆ ಯಾಕೆ ಹೋಗಿಲ್ಲ? ಯಾಕಂದರೆ ಅವರಲ್ಲಿ ಅಪನಂಬಿಕೆ ಉಂಟಾಯ್ತು. ಅವರ ದೃಷ್ಟಿ ದೇವರ ಮೇಲಿಂದ ಬೇರೆ ಹೋಯ್ತು. ಅವ್ರಿಗೆ ಅವ್ರ ಅದ್ಭುತಗಳು ನೋಡಿದ್ರ? ಖಂಡಿತ ನೋಡಿದ್ರು. ಸಮುದ್ರ 2 ಭಾಗ ಆಗೋದ್ರನ್ನ ನೋಡಿದ್ರು. ಫಾರೋ ಸಮಯದಲ್ಲಿ 10 ಏನೆಲ್ಲ ಅದ್ಭುತಗಳು ದೇವರು ಮಾಡಿದ್ರು ಅದು ಕೂಡ ಇವ್ರು ನೋಡಿದ್ರು. ಆದರೂ ಇವ್ರು ಯಾರು ಕೂಡ ದೇವರು ವಾಗ್ದಾನ ಮಾಡಿದ ಸ್ಥಳಕ್ಕೆ ಅಂದರೆ ಕಾನಾನ್ ದೇಶಕ್ಕೆ ಹೋಗಲಿಲ್ಲ. ಕಾರಣ ಇವರ ಹೃದಯ ಬಹಳ ಕಠಿಣ ಆಗೋಯ್ತು. ದೇವರ ವಾಕ್ಯ ಇವರ ಹೃದಯದಲ್ಲಿ ಇರಲಿಲ್ಲ. ಅದಕ್ಕೋಸ್ಕರನೇ ಇವ್ರು ಯಾರು ಕೂಡ ಕಾನಾನ್ ದೇಶಕ್ಕೆ ಹೋಗಿಲ್ಲ. ಸೊ ಅದೇ ಥರ ಇಲ್ಲಿ ಲೇಖಕ ಹೇಳ್ತಾ ಇದ್ದಾನೆ, ಅವರು ಕಾನಾನ್ ದೇಶಕ್ಕೆ ಯಾಕೆ ಹೋಗಕ್ಕಾಗಿಲ್ವೋ ಅದೇ ಥರ ನೀವು ಸ್ವರ್ಗಕ್ಕೆ ಹೋಗಕ್ಕಾಗಲ್ಲ. ಯಾವಾಗ ನಿಮ್ಮ ಹೃದಯ ಕಠಿಣ ಆದಾಗ, ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯ ಇಲ್ಲದೆ ಇರುವಾಗ ಏನಾಗುತ್ತೆ? ನೀವು ಸ್ವರ್ಗಕ್ಕೆ ಹೋಗಕ್ಕಾಗಲ್ಲ. ನಿಮ್ಮ ನಂಬಿಕೆ ಯೇಸು ಕ್ರಿಸ್ತರ ಮೇಲೆ ಇಲ್ಲದೆ ಇರುವಾಗ. ಓಕೆ, ಏನು? ಸೊ ಇದು ಓಕೆ ಅಂದ್ರೆ ನಿಮಗೆ ವಿಶ್ರಾಂತಿ. ಸೊ ವಿಶ್ರಾಂತಿ ಅಂದರೆ ಸ್ವರ್ಗಕ್ಕೆ ಹೋಗೋದೊಂದು, ಇನ್ನೊಂದು ಈ ಭೂಮಿ ಮೇಲೆ ಇರುವಾಗಲೇ ವಿಶ್ರಾಂತಿ ಅಂದರೆ ಶಾಂತಿ ಸಮಾಧಾನ. ಅಂದರೆ ನಮ್ಮ ಈ ಭೂಮಿಯಲ್ಲಿ ಇರುವಾಗ ನಮಗೆ ಅನೇಕ ತೊಂದರೆಗಳು ಬರುತ್ತೆ, ಅನೇಕ ಸಮಸ್ಯೆಗಳು ಬರುತ್ತೆ, ಅನೇಕ ಸವಾಲುಗಳು ನಾವು ಎದುರಿಸ್ತೀವಿ. ಯಾರಿಗೂ ಕೂಡ ಆರಾಮಾದ ಜೀವನ ಇಲ್ಲ. ನೀವೆಂಥ ಮಿನಿಸ್ಟರ್ನೇ, ಪ್ರೈಮ್ ಮಿನಿಸ್ಟರ್ನೇ ಹೋಗಿ ಕೇಳ್ರಿ, ಅವನಿಗೂ ಕೂಡ ಭಾಳ ಒತ್ತಡಗಳು, ವೇದನೆಗಳು, ತೊಂದರೆಗಳು, ಸಮಸ್ಯೆಗಳು ಇದೆ. ಆದರೆ ನಿಮಗೆ ಇರುವಂಥ ಸಮಸ್ಯೆಗಳು ಇಲ್ಲದೆ ಇರ್ಬೋದು, ಅವನಿಗೆ ಬೇರೆ ಬೇರೆ ಸಮಸ್ಯೆಗಳು, ತೊಂದರೆಗಳು, ಒತ್ತಡಗಳು ಇದೆ. ಆದರೆ ಈ ಭೂಮಿ ಮೇಲೆ ನಾವು ಜೀವನ ಮಾಡುವಾಗ ಶಾಂತಿಯಿಂದ, ಸಮಾಧಾನದಿಂದ ಜೀವನ ಮಾಡ್ಬೋದು. ಯಾವಾಗ ಯೇಸು ಕ್ರಿಸ್ತರಲ್ಲಿ ಇದ್ದಾವೆ, ಅದು ಬಹಳ ಇಂಪಾರ್ಟೆಂಟ್. ಸೊ ಇಲ್ಲಿ ಇಬ್ರಿಯರಿಗೆ 3:15-19 ನಾವು ನೋಡುವಾಗ, ಇಬ್ರಿಯರು 3:15-19 ನಾವು ನೋಡುವಾಗ, ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ನಿಮ್ಮ ಹಿರಿಯರು ದೇವರ ಕೋಪವನ್ನು ಎಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂಬುದರಲ್ಲಿ ಕೇಳಿ ಕೋಪವನ್ನೆಬ್ಬಿಸಿದವರು ಯಾರು? ಮೋಶೆಯ ಕೈ ಕೆಳಗಿದ್ದು ಐಗುಪ್ತದೊಳಗಿಂದ ಹೊರಡು ಬಂದವರೆಲ್ಲರೂ ಅಲ್ಲವೇ?
ಮತ್ತು 40 ವರ್ಷ ಆತನು ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನೋ ಪಾಪ ಮಾಡಿದವರ ಮೇಲೆ ಅಲ್ಲವೇ? ಅವರ ಶವಗಳು ಅರಣ್ಯದಲ್ಲಿ ಬಿದ್ದವಲ್ಲ. ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದೇ ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು? ಅವಿಧೇಯರನ್ನು ಕುರಿತಲ್ಲವೇ? ಅವರು ಸೇರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ಳುತ್ತೇವೆ. ಇಲ್ಲಿ ಏನು ಹೇಳ್ತಾರೆ? ನಿಮಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ? ಯಾರು ಹೇಳ್ತಾ ಇದೆ ದೇವರ ವಾಕ್ಯ? ಇಲ್ಲಿ ಇಬ್ರಿಯರ ಹಿನ್ನೆಲೆಯಿಂದ ಬಂದ ಕ್ರೈಸ್ತರಿಗೆ ಈ ಒಂದು ವಚನಗಳನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವರು ಅಪನಂಬಿಕೆಯಲ್ಲಿದ್ದಾರೆ. ಅಪನಂಬಿಕೆಯಲ್ಲಿದ್ರೆ ಏನಾಗುತ್ತೆ? ಅವರ ಹೃದಯ ಕಠಿಣ ಆಗುತ್ತೆ. ಸೊ ಅದಕ್ಕೋಸ್ಕರ ಇಬ್ರಿಯರು 4 ವಚನ 1-3 ಹೇಳುತ್ತೆ, ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇವರಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವನಾದನೋ ಎಂದು ನಾವು ಭಯಪಡೋಣ. ಅವರಿಗೆ ಶುಭ ವರ್ತಮಾನವು ಸಾರೋಣವಾದಂತೆಯೇ ನಮಗೂ ಸಾರೋಣವಾಯಿತು. ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೇ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. ದೇವರ ಕೆಲಸಗಳು ಲೋಕಾದಿಯಿಂದ ಮುಗಿದು ಹೋಗಿ ಆತನ ವಿಶ್ರಾಂತಿಯು ಸಿದ್ಧವಾಗಿದ್ದರೂ ಆತನು ನನ್ನ ವಿಶ್ರಾಂತಿಯಲ್ಲಿ ಇವರು ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದನು ಎಂಬುದಾಗಿ ಹೇಳಿದನಷ್ಟೇ. ನಂಬಿರುವ ನಾವಾದರೂ ಆ ವಿಶ್ರಾಂತಿಯಲ್ಲಿ ಸೇರುತ್ತಲೇ ಇದ್ದೇವೆ. ಸೊ ಇಲ್ಲಿ ಏನು ಹೇಳ್ತಾರೆ? ವಿಶ್ರಾಂತಿಯಲ್ಲಿ ಸೇರಬೇಕು ಅಂದರೆ ಸ್ವರ್ಗಕ್ಕೆ ಹೋಗ್ಬೇಕು. ಮತ್ತು ಈ ಭೂಮಿಯಲ್ಲಿ ನಿಮಗೆ ಸಮಾಧಾನ ಶಾಂತಿ ಸಿಗ್ಬೇಕಂದ್ರೆ ನೀವು ನಂಬಿಕೆ ಇಟ್ಕೋಬೇಕು. ಈ ಇಸ್ರೇಲ್ ಜನರ ತರ ಅಪನಂಬಿಕೆಯುಳ್ಳವರಾದರೆ, ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಂಡ್ರೆ ನಿಮಗೆ ವಿಶ್ರಾಂತಿ ಸಿಗಲ್ಲ ಅಂತ ಈ ಒಂದು ಪುಸ್ತಕದಲ್ಲಿ ಹೇಳ್ತಾರೆ. ಓಕೆ, ಅದಕ್ಕೆ ಯೇಸು ಕ್ರಿಸ್ತ ಏನ್ ಹೇಳ್ತಾರೆ? ಮತ್ತಾಯ 11:28-29 ಎಲ್ಲೇ ಹೊರೆ ಹೋಗ್ತವರೆ, ಓಕೆ, ಕಷ್ಟಪಡುವವರೇ ಎಲ್ಲರೂ ನೀವು ನನ್ನ ಬಳಿಗೆ ಬಂದಿರಿ, ನನ್ನ ನೊಗವನ್ನು, ನಿಮ್ಮ ನೊಗ ನನಗೆ ಕೊಡ್ರಿ, ನನ್ನ ನೊಗವನ್ನು ನೀವು ತಗೊಳ್ರಿ. ನನ್ನ ನೊಗ ಅಷ್ಟೊಂದು ಭಾರವಾಗಿಲ್ಲ, ಹಗುರವಾಗಿಲ್ಲ. ಅದರಿಂದ ನಿಮಗೆ ಶಾಂತಿ ಸಮಾಧಾನ ಸಿಗುತ್ತೆ, ವಿಶ್ರಾಂತಿ ಸಿಗುತ್ತೆ ಅಂತ ಯೇಸು ಕ್ರಿಸ್ತ ಹೇಳ್ತಾರೆ. ಓಕೆ, ಸೊ ಇವತ್ತು ನಿಮಗೆ ವಿಶ್ರಾಂತಿ ಬೇಕು. ಅಂದ್ರೆ ಬಹಳ ಸಮಸ್ಯೆಯಲ್ಲೂ ಶಾಂತಿ ಸಮಾಧಾನ, ಬಹಳ ಸಮಸ್ಯೆಯಲ್ಲೂ ಶಾಂತಿ ಸಮಾಧಾನ ಖಂಡಿತ ನಾವು ಹೊಂದ್ಕೊಳ್ಳೋಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಯೇಸುವಿನಲ್ಲಿ ಇರಬೇಕು. ಓಕೆ, ಯೇಸು ಎಲ್ಲ ನೋಡ್ಕೊಂಬ. ಯೇಸು ಈ ಲೋಕವನ್ನ ಜಯಿಸಿದ್ದಾರೆ. ಈ ಲೋಕದಲ್ಲಿರೋರೇ ನಿಮಗೆ ಎಲ್ಲ ಹಿಂಸೆಗಳು ಬರುತ್ತೆ. ಗುರು ನನ್ನನ್ನ ಜನ ಹಿಂಸೆ ಮಾಡಿರ್ತಾರ, ಲೋಕ ನನ್ನ ಮಾಡಿರ್ತಾರ, ಲೋಕ ಇವತ್ತು ನಿಮ್ಮನ್ನು ಕೂಡ ದ್ವೇಷ ಮಾಡುತ್ತೆ. ಎಲ್ಲ ತೊಂದರೆಗಳು ನಿಮಗೆ ಈ ಲೋಕದಲ್ಲಿ ಬರುತ್ತೆ. ಬಟ್ ನಿರಾಶರಾಗಬೇಡ್ರಿ, ನಾನು ನಿಮ್ಮ ಜೊತೆಲಿ ಇದ್ದೀನಿ, ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಕೂಡ ನನ್ನೊಂದಿಗಿದ್ರೆ ನೀವು ಲೋಕವನ್ನ ಜಯಿಸ್ತೀರಿ ಅಂತ ವಾಗ್ದಾನವನ್ನ ಯೇಸು ಕ್ರಿಸ್ತ ಮಾಡ್ತಾರೆ. ಸೊ ಖಂಡಿತವಾಗಲೂ ನಾವು ನಂಬಿಕೆ ಇಡಬೇಕು. ಇಲ್ಲಿ ದೇವರ ವಾಕ್ಯದ ಬಗ್ಗೆ ಹೇಳುತ್ತೆ. ಇಬ್ರಿಯರಿಗೆ 4:12-13 ದೇವರ ವಾಕ್ಯವು ಸಜೀವವಾದದ್ದು. ಸಜೀವ ಅಂದ್ರೆ ನಿರ್ಜೀವ ಅಂದ್ರೆ ಜೀವ ಇಲ್ಲ, ಸಜೀವ ಅಂದ್ರೆ ಜೀವ ಇದೆ. ಸೊ ದೇವರ ವಾಕ್ಯಕ್ಕೆ ಜೀವ ಇದೆಯಾ ಇಲ್ವಾ? ಅಂದ್ರೆ ದೇವರ ವಾಕ್ಯಕ್ಕೆ ಜೀವ ಇದೆ. ಹೇಗೆ ಹೇಳ್ಬೋದು ನಾವು ದೇವರ ವಾಕ್ಯಕ್ಕೆ ಜೀವ ಇದೆ? ಇದು ಸತ್ತೋಗಿರೋ ಪುಸ್ತಕ ಅಲ್ಲ, ಇದು ಜೀವಂತವಾಗಿರೋ ಪುಸ್ತಕ ಅಂತ ಹೇಗೆ ಹೇಳ್ಬೋದು? ಅಂಜುನ ಬರೋದು ಹೇಗೆ ಹೇಳ್ಬೋದು ಅಂದರೆ, ನಾವು ಒಂದು ಅಧ್ಯಾಯದಲ್ಲಿ ಯಾವುದೇ ಒಂದು ವಚನ ತಗೊಂಡು ಒಂದು ಸರ್ತಿ ಒಂದು ಅರ್ಥ ಕೊಟ್ಟರೆ ಇನ್ನೊಂದು ಸರ್ತಿ ಇನ್ನೊಂದು ಅರ್ಥ ಕೊಡುತ್ತೆ. ಅದರಿಂದ ನಾವು ಅರ್ಥ ತಗೊಂಡು ಇದರಲ್ಲಿ ಜೀವವಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಬೋದು. ಸೊ ಇದನ್ನ 2000 ವರ್ಷಗಳಿಂದ ಬರೆದಿದ್ರು ಕೂಡ, ಓಕೆ, ನೀವು 5 ವರ್ಷದ ಹಿಂದೆ ನೀವು ಅದೇ ಅಧ್ಯಾಯನ ಓದಿದ್ರೆ, ಅದೇ ಅಧ್ಯಾಯ ಇವಾಗ ಓದಿದ್ರೆ ನಿಮಗೆ ಬೇರೆ ಬೇರೆ ಹೊಸ ವಿಷಯಗಳನ್ನ ನೀವು ಕಲಿತೀರಿ. ಆದರೆ ಬೇರೆ ಸಮಾಜ, ವಿಜ್ಞಾನ, ಇತಿಹಾಸ ಇದೆಲ್ಲ ಹೋದರೆ ನಿಮ್ಗೆ ಅದು ಆ ಥರ ನಿಮಗೆ ಅನಿಸಲ್ಲ, ದೇವರ ವಾಕ್ಯದಲ್ಲಿ ಅನಿಸುತ್ತೆ. ಸೊ ಅದಕ್ಕೆ ದೇವರ ವಾಕ್ಯ ಬೋರ್ ಹೊಡೆಯಲ್ಲ ನಮಗೆ. ಯಾಕೆ? ಹೊಸ ವಿಷಯಗಳನ್ನ ನಾವು ಕಲಿತೀವಿ. ಪವಿತ್ರಾತ್ಮ ನಮಗೆ ಹೊಸ ವಿಷಯಗಳನ್ನ ತಿಳಿಯಪಡಿಸ್ತದೆ. ಪ್ರಕಾಶ್, ನಮ್ಮ ಜೀವನನ
ಬದಲಾಯಿಸುತ್ತೆ. ಅಂದ್ರೆ ಯಾವ ತರ ಪಾಪದ ಜೀವನ ಮಾಡ್ಕೊಂಡು ದೇವರ ವಾಕ್ಯ ನಂಬಿದಾಗ ಅದರಿಂದ ನಮ್ಗೆ ಅರ್ಥ ಆಗುತ್ತೆ ಹಳೆ ಜೀವನಕ್ಕೂ ಹೊಸ ಜೀವನಕ್ಕೆ ಎಷ್ಟು ವ್ಯತ್ಯಾಸ ಜೀವ ಉಳ್ಳದ್ರೆ ಅರ್ಥ ಆಗುತ್ತೆ. ಓಕೆ, ಸೊ ಜೀವನ ಬದಲಾವಣೆ ಆಗುತ್ತೆ. ಸುಮಾರು ಜನ ಬೈಬಲಲ್ಲಿ ತಪ್ಪು ಕಂಡು ಹಿಡಿಬೇಕಂತ ಬೈಬಲ್ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನನ್ನ ಹೃದಯದಲ್ಲಿ ಏನಿದೆ ತಪ್ಪು ಅಂತ ತಿಳ್ಕೊಂಡು ಅವ್ರು ಬದಲಾವಣೆ ಆಗ್ತಂತೆ. ಭಾಳ ಸಮಯದಲ್ಲಿ ಭಾಳ ಜನ ಬೈಬಲಲ್ಲಿ ಏನು ತಪ್ಪಿದೆ ಅಂತ ಕಂಡುಹಿಡಿಬೇಕಂತ ಬೈಬಲ್ ಓದಿದ್ದಾರೆ. ನಂತರ ಅವ್ರಿಗೆ ಗೊತ್ತಾಗಿದೆ ನನ್ನ ಹೃದಯದಲ್ಲಿ ಏನು ತಪ್ಪಿದೆ ಅದು ನಾನು ಬದಲಾವಣೆ ಆಗ್ತದೆ. ಸೊ ಅದಕ್ಕೋಸ್ಕರ ಬೈಬಲು ಇನ್ನೂ ಜೀವಂತವಾಗಿದೆ, ಸಜೀವವಾದದ್ದು. ಹೌದಾ? ಆದಿಕಾಂಡದಿಂದಷ್ಟು ಇವತ್ತವರೆಗೂ ನಾವು ಓದಿರೋ ಪ್ರಕಾರ ನೋಡಿರೋ ಪ್ರಕಾರ ಯಾವುದು ಏನು ಮೋಸ ಹೋಗಿಲ್ಲ, ಯಾವುದು ನೆರವೇರ್ದಿರ ಇಲ್ಲ. ಎಲ್ಲ ವಚನಗಳು ನೆರವೇರ್ತಾನೆ ಬರ್ತಾ ಇದ್ದಿದ್ದು. ಅದರಿಂದ ನಮ್ಮ ನಂಬಿಕೆ ಜಾಸ್ತಿ ಆಗ್ತದೆ. ಇದಕ್ಕೆ ಜೀವ ಇದೆ ಅಂತ ನಾವು ನಂಬ್ತಾ ಇದ್ದೀವಿ. ಹಳೆ ಒಡಂಬಡಿಕೆಯಲ್ಲಿ ಏನೆಲ್ಲ ವಾಗ್ದಾನಗಳನ್ನ ಮಾಡಿದ್ರು ಅದೆಲ್ಲವೂ ಕೂಡ ನೆರವೇರಿದೆ ಬೈಬಲ್. ಓಕೆ, ಒಂದು ಕೂಡ ನೆರವೇರಿ ಇಲ್ಲ, ಎಲ್ಲವೂ ಕೂಡ ಸುಮಾರು. ಇವತ್ತು ಕೂಡ ಸ್ಟಾಲಿನ್ ಹೇಳ್ತಾ ಇದ್ರು 700 ವರ್ಷದ ಹಿಂದೆ ಐಸಾಯ ಹೇಳಿದ್ರು ಈ ಭೂಮಿ ಮೇಲೆ ದೇವರು ಬರ್ತಾರೆ ಮನುಷ್ಯನಾಗಿ, ಏನೆಲ್ಲ ಬಾಧೆಗಳನ್ನ ಅನುಭವಿಸ್ತಾರೆ. ಅವ್ರನ್ನ ಎಷ್ಟೊಂದು ವಿಕಾರ ಮಾಡಿ ಸಾಯಿಸ್ತಾರೆ ಅಂದರೆ ನಾವು ಅವ್ರನ್ನ ಕಂಡುಹಿಡಿಯೋಕ್ಕೆ ಆಗಲ್ಲ. ಆ ಥರ ಯೇಸು ಕ್ರಿಸ್ತ ಶಿಲುಬೆಯಲ್ಲಿರುವಾಗ ಅವ್ರು ಭಾಳ ವಿಕಾರವಾಗಿದೆ. ಇದನ್ನು 700 ವರ್ಷಗಳ ಹಿಂದೆನೇ ಯೇಸು ಬರೋಕ್ಕಿಂತ ಮುಂಚೆನೇ ಹೇಳಿದ್ರು ಐಶಾಯ. ಸೊ ದೇವರ ವಾಕ್ಯ ಸಜೀವವಾದ ಕಾರ್ಯ ಸಾಧಕವಾದ, ಅದನ್ನು ಮಾಡೇ ಮಾಡುತ್ತೆ ಕೆಲಸ. ಸುಮ್ಮನೆ ಹಾಗೆ ಹೋಗಲ್ಲ, ಮಾಡೇ ಮಾಡುತ್ತೆ. ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತೀನಿ, ಏಷಾಯ 55 ವಚನ 10ರಿಂದ 11ರಲ್ಲಿ ಹೇಗೆ ಮಳೆ ಬರುತ್ತೋ, ಮಳೆ ಬಂದು ಭೂಮಿನ ಅದು ತೊಯಿಸುತ್ತೆ, ಆಮೇಲೆ ಎಲ್ಲವನ್ನು ಬೆಳೆಸುತ್ತೆ. ಮನುಷ್ಯಕ್ಕೆ ಸಹ ಎಲ್ಲ ರೈತನಿಗೆ ಹೊಟ್ಟೆ ತುಂಬ ಉಣಿಸುತ್ತೆ. ಅದೇ ರೀತಿ ದೇವರ ವಾಕ್ಯ ಹೇಗೆ ಮನುಷ್ಯನ ಹೃದಯದಲ್ಲಿ ಬೀಳುತ್ತೋ ಅದು ಸುಮ್ಮನೆ ಹಂಗೆ ಹೋಗಲ್ಲ, ಅದು ಫಲ ಕೊಡುತ್ತೆ ಅಂತ ವಚನದಲ್ಲಿ ಹೇಳುತ್ತೆ. ಅದು ಏನು ಮನಸ್ಸಲ್ಲಿ ಇಟ್ಕೊಂಡು ಬಂದಿದೆಯೋ ಅದನ್ನ ಕಾರ್ಯ ಸಾಧನೆ ಮಾಡುತ್ತೆ. ಸೊ ದೇವರ ವಾಕ್ಯಕ್ಕೆ ಬಹಳ ಶಕ್ತಿ ಇದೆ ಅಂತ ವಚನ ಹೇಳುತ್ತೆ. ಸೊ ಇಪ್ಪಾಯಿ ಕತ್ತಿಗಿಂತಲೂ ಹದವಾದದ್ದು. ಈ ಒಂದು ಬೈಬಲ್ ಬರೆಯುವಾಗ ಇಬ್ಬಾಯಿ ಕತ್ತಿ ಬಹಳ ಶಕ್ತಿಶಾಲಿಯಾದ ಒಂದು ಆಯುಧವಾಗಿತ್ತು ಯುದ್ಧ ಸಮಯದಲ್ಲಿ. ಇವಾಗ ಯುದ್ಧ ಸಮಯದಲ್ಲಿ ಶಕ್ತಿಶಾಲಿಯಾದ ಆಯುಧ ಯಾವುದು? ಬಾಂಬ್, ಪರಮಾಣು ಬಾಂಬ್, ನ್ಯೂಕ್ಲಿಯರ್. ಓಕೆ, ಪಾಕಿಸ್ತಾನ ಇಂಡಿಯಾಗೆ ಎದುರಿಸ್ತದೆ, ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ ಗೊತ್ತಾ? ಓಕೆ, ಸೊ ಇಂಡಿಯಾ ಹೇಳ್ತದೆ ನಮ್ಮನ್ನು ಬೆದರಿಸ್ತಾ ಇದೆಯಾ, ನಮ್ಮ ಹತ್ರ ಇದೆ. ಅಂದ್ರೆ ಅಷ್ಟೊಂದು ಪವರ್ಫುಲ್. ಅಂದ್ರೆ ಬೈಬಲ್ ಕೂಡ ನ್ಯೂಕ್ಲಿಯರ್ ಬಾಂಬ್ಗಿಂತ ಪವರ್ಫುಲ್. ಹೇಗೆ ಅಂದ್ರೆ ಇಲ್ಲಿ ಬೈಬಲ್ ಹೇಳ್ತದೆ, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ನಿಮ್ಮ ಹೃದಯದಲ್ಲಿ ಏನು ಪಾಪ ಇದೆ ಅದು ದೇವರಿಗೆ ದೇವರ ವಾಕ್ಯಕ್ಕೆ ಗೊತ್ತಿದೆ. ಓಕೆ, ಸೊ ಇಲ್ಲಿ ಇನ್ನೊಂದು ಹೇಳುತ್ತೆ, ಆತನ ದೃಷ್ಟಿಗೆ ಸಮಸ್ತವು ಮುಚ್ಚುಮರೆಯಿಲ್ಲದ್ದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದು. ದೇವರ ಮುಂದೆ ನಾವೆಲ್ಲರೂ ಕೂಡ ಬರೀ ಬೆತ್ತಲೆ. ದೇವರಿಗೆ ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಆಲೋಚನೆಗಳೆಲ್ಲ ದೇವರಿಗೆ ಗೊತ್ತಿದೆ. ಓಕೆ, ಸೊ ದೇವರ ವಾಕ್ಯ ಎಲ್ಲವನ್ನು ತಿಳಿಯಪಡಿಸುತ್ತೆ. ಓಕೆ, ನಿಮ್ಗೆಲ್ಲರೂ ಗೊತ್ತಲ್ಲ, ಆದಾಮ್ ಮತ್ತು ಅವಳು ಪಾಪ ಮಾಡಿದಾಗ ಹೋಗಿ ಬಚ್ಚಿಟ್ಕೊಂಡು ದೇವರ ಹತ್ರ ಮಾತಾಡಿದಾಗ ಅವ್ರಿಗೆ ಗೊತ್ತಾಯ್ತು, ಬರೀ ಬೆತ್ತಲೆ ಆಗಿದೆ. ಅಂದ್ರೆ ದೇವರ ವಾಕ್ಯ ನಮ್ಮ ಪಾಪಗಳನ್ನು ಹೊರತರುತ್ತೆ. ಆಕ್ಚುಲಿ ನಮ್ಮನ್ನ ಇನ್ನೂ ವಿನಯ ಉಳ್ಳವರನ್ನಾಗಿ ತಗ್ಗಿಸ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ.
ದೇವರ ವಾಕ್ಯಕ್ಕೆ ಅಷ್ಟೊಂದು ಶಕ್ತಿ ಇದೆ. ಸೊ ಇವತ್ತು ನಿಮ್ಮ ಹೃದಯ ಬದಲಾವಣೆ ಆಗಬೇಕಾ? ದೇವರ ವಾಕ್ಯವನ್ನು ಓದಿ. ಪ್ರತಿದಿನ ನಿಮಗೆ ಟೈಮ್ ಮಾಡಿದ್ದೀರಾ ನೀವು ಬೈಬಲ್ ಓದೋಕ್ಕೆ? ನಾಷ್ಟ ಮಾಡೋಕ್ಕೆ, ಲಂಚ್, ಮಧ್ಯಾಹ್ನ ಊಟ ಮಾಡೋಕ್ಕೆ, ನೈಟ್ ಡಿನ್ನರ್ ಮಾಡೋಕ್ಕೆ ಟೈಮ್ ಮಾಡ್ತೀರಾ ಅಲ್ವಾ ನೀವು? ಬ್ರೋ ಟೈಮೇ ಇಲ್ಲ ಬ್ರೋ, ನಾವು ಊಟನೇ ಮಾಡಿಲ್ಲ 3 ದಿವಸ ಆಯ್ತು. ಯಾರು ಅಂತೀರಾ? ಹಾಂ, ಯಾರಾದ್ರೂ ಆ ಥರ ಹೇಳ್ತೀರಾ? ಟೈಮೇ ಇಲ್ಲ ಊಟ ಮಾಡೋಕ್ಕೆ, 3 ದಿವಸ ಆಯ್ತು. ಸುಮಾರು ಜನ ಬೈಬಲ್ ಬಗ್ಗೆ ಆ ಥರ ಹೇಳ್ತಾರೆ. ಟೈಮೇ ಇಲ್ಲ ಬ್ರೋ, ಬೈಬಲ್ ಓದಿ 3 ದಿವಸ ಆಯ್ತು. ಅಂದರೆ ನಿಮ್ಮ ಜೀವನ ಯಾಕೆ ಬದಲಾವಣೆ ಆಗ್ತಾ ಇಲ್ಲ? ಓಕೆ, ಉದಾಹರಣೆಗೆ ಯೋಚನೆ ಮಾಡಿ ನೋಡ್ರಿ. ನೀವು 4 ವರ್ಷದಿಂದ ಕನ್ನಡಿನೇ ನೋಡಿಲ್ಲ. ಎಷ್ಟು ವರ್ಷದಿಂದ? ಅವಾಗ ನಿಮ್ಮ ಮುಖ ಹೆಂಗಿದೆ, ನಿಮ್ಮ ತಲೆ ಹೆಂಗಿದೆ, ನಿಮ್ಮ ಮೀಸೆ ಹೆಂಗಿದೆ, ನಿಮ್ಮ ಲಿಪ್ಸ್ಟಿಕ್ ಹೆಂಗಿದೆ, ಅದೆಲ್ಲ ನೋಡೋಕ್ಕಾಗುತ್ತಾ? ಹಾಂ, ಆಗುತ್ತಾ? ಯಾಕೆ ಆಗಲ್ಲ? ಕಾಣಿಸಲ್ಲ. ಹಾಂ, ಕನ್ನಡಿ ನೋಡಿಲ್ಲ ಅಂದರೆ ಕಾಣಿಸಲ್ಲ. ಸೊ ಅದೇ ಥರ ಬೈಬಲ್ ಓದಿಲ್ಲ ಅಂದರೆ ನಿಮ್ಮ ಹೃದಯ ಹೆಂಗಿದೆ ಅಂತ ಹೆಂಗೆ ಕಾಣಿಸುತ್ತೆ? ಸೊ ಬೈಬಲ್ ಬಂದ್ಬಿಟ್ಟು ಕನ್ನಡಿ ಇದೆ. ಓಕೆ, ಯಾರೆಲ್ಲ ನೀವು ಬೈಬಲ್ ಓದಿಲ್ಲ ಯೋಚನೆ ಮಾಡಿ ನೋಡಿ. ನೀವು ಕನ್ನಡಿ ನೋಡ್ತಾ ಇಲ್ಲ, ನಿಮ್ಮ ಹೃದಯದ ಕನ್ನಡಿ ನೋಡ್ತಾ ಇಲ್ಲ. ಒಂದು ದಿವಸ ನಿಮಗೆ ಗೊತ್ತಾಗಲ್ಲ ನಿಮ್ಮ ಹೃದಯ ಎಷ್ಟೊಂದು ಎಕ್ಕಡೋಗಿದೆ. ಅಷ್ಟೊಂದು ಭಾಳ ಕಠಿಣವಾಗಿರುತ್ತೆ ನಿಮ್ಮ ಹೃದಯ. ಅವಾಗ ಬದಲಾವಣೆ ಆಗೋಕ್ಕೆ ಭಾಳ ಕಷ್ಟ, ಭಾಳ ಲೇಟ್. ದಿನಕ್ಕೊಂದ್ಸರಿ ಆದ್ರೆ ಕನ್ನಡಿ ನೋಡ್ತೀರಲ್ವಾ? ದಿನಕ್ಕೊಂದ್ಸರಿ ಆದ್ರೆ ಬೈಬಲ್ ಅದು. ಡೈಲಿ ಟೈಮ್ ಮಾಡ್ತೀರ ಊಟ ಮಾಡೋಕ್ಕೆ 3 ಹೊತ್ತು. ಬೈಬಲ್ ಓದೋಕ್ಕೆ ಟೈಮ್ ಮಾಡಿ, ಮಿನಿಮಮ್ ಅರ್ಧ ಗಂಟೆ ಬೈಬಲ್ ಓದಿ. ಇಡೀ ಬೈಬಲ್ನ 1 ವರ್ಷದಲ್ಲಿ ಓದ್ಬೋದು. ಹೆಂಗೆ ಓದೋದು? ಡೈಲಿ 3 ಅಧ್ಯಾಯ ಓದ್ರಿ, ಭಾನುವಾರ 5 ಅಧ್ಯಾಯ ಓದಿ. ಈ ಥರ ಓದಿದ್ರೆ ನೀವು 1189 ಅಧ್ಯಾಯಗಳನ್ನ ಮುಗಿಸ್ಬೋದು. ಸಿಂಪಲ್. ಡೈಲಿ 3 ಅಧ್ಯಾಯ, ಭಾನುವಾರ 5 ಅಧ್ಯಾಯ ಓದಿದ್ರೆ ಇಡೀ ವರ್ಷ ಬೈಬಲ್ನ ಮುಗಿಸ್ಬೋದು, ಒಂದೇ ವರ್ಷದಲ್ಲಿ. ಮನಸ್ಸಿದೆ ನಿಮಗೆ? ಓಕೆ, ಕೆಲವರು ನಿಮಗೆ ಪ್ಲಾನ್ ಇದೆ. ಓಕೆ, ಇವತ್ತು ನಾವು ಮಟನ್ ಬಿರಿಯಾನಿ ಮುಗಿಸ್ಬೇಕು 1 ಪ್ಲೇಟ್. ಸೊ ಅದೇ ಥರ ಒಂದು ಗೋಲ್ ಮಾಡ್ಕೊಳ್ರಿ, ಈ ವರ್ಷದಲ್ಲಿ ನಾನು ಬೈಬಲ್ ಮುಗಿಸ್ತೀನಿ. ಓಕೆ, ಥಿಂಕ್ ಅಬೌಟ್ ಇಟ್. ಯಾ, ಸೊ ದೇವರ ವಾಕ್ಯಕ್ಕೆ ಎಷ್ಟೊಂದು ಶಕ್ತಿ ಇದೆ, ನಿಮ್ಮ ಹೃದಯವನ್ನು ಬದಲಾಯಿಸುವಂಥ ಶಕ್ತಿ ಇದೆ. ಓಕೆ, ಸೊ ಬಹಳ ಸಮಯದಲ್ಲಿ ಕೆಲವರು ಬಂದು ಹೇಳ್ತಾರೆ, ಬ್ರೋ ದೇವರ ವಾಕ್ಯ ನನಗೆ ಹೇಳ್ದಂಗಿತ್ತು ಬ್ರೋ, ದೇವರ ವಾಕ್ಯ ನನ್ನ ಹೃದಯ ಚುಚ್ಚಿತು ಬ್ರದರ್. ಹಾಗಾದ್ರೆ ಏನು? ದೇವರ ವಾಕ್ಯಕ್ಕೆ ಅಷ್ಟೊಂದು ಶಕ್ತಿ ಇದೆ. ಪವಿತ್ರ ಆತ್ಮ ಅವರ ವಾಕ್ಯ ನಿಮ್ಮನ್ನ ಹತ್ರ ಮಾತಾಡ್ತಾರೆ. ದೇವರೇ ಸ್ವತಃ ನಿಮ್ಮ ಹತ್ರ ಮಾತಾಡ್ತಾರೆ, ನಿನ್ನ ಹೃದಯ ಹೇಗಿದೆ ಅಂತ. ಸೊ ಅದನ್ನು ನಾವು ಬಹಳ ಗಂಭೀರವಾಗಿ ಪರಿಗಣಿಸಿ ತಗೋಬೇಕು ನಮ್ಮ ಹೃದಯಕ್ಕೆ. ಸೊ ಬದಲಾವಣೆ ಮಾಡುತ್ತೆ ನಮ್ಮ ಜೀವನ. ಓಕೆ, ನಿಮ್ಗೆಲ್ಲರಿಗೂ ಕೂಡ ಓಕೆ. ಸೊ ನಿನ್ನೆ ದಿವಸ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ. ಅದರಲ್ಲಿ ಒಬ್ಬ ಕ್ರಿಶ್ಚಿಯನ್ ಬೈಬಲ್ ಓದ್ತಾ ಇದ್ದ. ಓಕೆ, ಅವನು ವಿಜ್ಞಾನಿ ಆ್ಯಕ್ಚುಲಿ. ಭಾಳ ಸಮಯದಲ್ಲಿ ಅವಾಗೆಲ್ಲ ಏನಾಗ್ತೈತೆ ಅಂದರೆ, ಆಪರೇಷನ್ ಮಾಡೋಕ್ಕೆ ಜನ ಅನಸ್ಥೀಶಿಯಾ ಗೊತ್ತಿರಲಿಲ್ಲ. ಅವನು ಏನಾದರೂ ಆಪರೇಷನ್ ಮಾಡೋಕ್ಕೆ ಅವನಿಗೆ ಹಂಗೆ ಕುಯ್ತಾ ಇದ್ರು. ಹಂಗೆ ಯೋಚನೆ ಮಾಡಿ ನೋಡ್ರಿ, ಹೊಟ್ಟೆನ ಹಂಗೆ ಕುಯ್ದ್ರೆ ಏನಾಗುತ್ತೆ? ಎಲ್ಲ ಬಾಯಿ ಮಾಡ್ಕೊಳ್ತಾರೆ ಅಲ್ವಾ? ಆ ಕಾಲದಲ್ಲಿ ಆಪರೇಷನ್ ಮಾಡೋಕ್ಕೆಲ್ಲ ಓಡ್ತಾ ಇದ್ರು. ಕೆಲವು ಸಮಯದಲ್ಲಿ ಜನರಿಗೆ ಓಕೆ ಆಲ್ಕೋಹಾಲ್ ಓಕೆ ಕುಡಿಸ್ತಾ ಇದ್ರು ಅವ್ರಿಗೆ ಇದು ಬರಲಿ ಅಂತ. ಬಟ್ ಆದರೂ ಅವ್ರಿಗೆ ನೋವಾಗ್ತಾ ಇತ್ತು. ಬಟ್ ಕೆಲವರಿಗೆ ತಲೆಯಲ್ಲಿ ಹೊಡೆದು ಮೂರ್ಛೆ ಹೋಗೋ ಥರ ಮಾಡಿ ಅವ್ರಿಗೆ ಆಪರೇಷನ್ ಮಾಡ್ತಾ ಇದ್ರು. ಕೆಲವ್ರನ್ನ ಕೈ ಕಾಲು ಎಲ್ಲ ಕಟ್ಟಾಕಿ ಆಪರೇಷನ್ ಮಾಡ್ತಾ ಇದ್ರು.
ಸೊ ಈ ಒಂದು ವಿಜ್ಞಾನಿ ನಮ್ಮ ಮತ್ತೊಂದು ಹೆಸರು, ಇವನು ಕ್ರಿಶ್ಚಿಯನ್, ಇವನು ಬೈಬಲ್ ಓದ್ತಾನೆ. ಕೀರ್ತನೆಗಳಲ್ಲಿ ಒಂದು ವಚನ ಓದಿದಾಗ ದೇವರು ಅವನಿಗೆ ಕೆಲವು ವಚನಗಳನ್ನು ತಿಳಿಸಿದ್ರು. ಅಂದರೆ ದೇವರು ಬಹಳ ಆ ಒಂದು ಅವಳನ್ನು ಸೃಷ್ಟಿ ಮಾಡುವಾಗ ದೇವರು ಏನು ಮಾಡಿದ್ರು, ಆದಾಮ್ನ ಬಹಳ ಗಾಢ ನಿದ್ರೆ ಮಾಡಿ ಅವಳನ್ನು ಸೃಷ್ಟಿ ಮಾಡಿ ಅವನ ಎಲುಬನ್ನು ತಗೊಂಡಾಗ, ಪಕ್ಕ ಎಲುಬನ್ನು ತಗೊಂಡಾಗ. ಮತ್ತು ಕೀರ್ತನೆಗಳು ಹೋದಾಗ ದೇವರು ಎಲ್ಲವನ್ನು ತಿಳಿಯಪಡಿಸ್ತಾರೆ ಮನುಷ್ಯನಿಗೆ ಅಂತ ಅವನು ಓದ್ದ. ಅವಾಗ ಮೊಟ್ಟ ಮೊದಲನೇದಾಗಿ ಅವನು ಕ್ಲೋರೋಫಾರ್ಮ್ ಅಂತ ಕಂಡ. ಕ್ಲೋರೋಫಾರ್ಮ್ ಒಂದು ಪೇಷಂಟ್ ಹತ್ರ ಕೊಟ್ಮೇಲೆ ಅವ್ರಿಗೆ ಜ್ಞಾನ ಹೋಗ್ತಾ ಇತ್ತು. ಒಂದು 3 ಅವರ್ 4 ಅವರು ಮೊದಲು ಅವನು ತನ್ನ ಮೇಲೇ ಪ್ರಯೋಗ ಮಾಡಿ 3 ದಿನ ಅವನಿಗೆ ಜ್ಞಾನ ಇರಲಿಲ್ಲ ಅಂತ. 3 ದಿನ ಈ ಒಂದು ವ್ಯಕ್ತಿಗೆ 3 ದಿನ ಜ್ಞಾನ ಇರಲಿಲ್ಲ. ನಂತರ ಒಂದು ಗರ್ಭಿಣಿ ಮಹಿಳೆ ಅವಳಿಗೆ ಒಂದು ಕ್ಲೋರೋಫಾರ್ಮ್ ಕೊಟ್ಟು ಆ ಹುಟ್ಟಿದ ಮಗುಗೆ ಅನಸ್ತೇಶಿಯಾ ಅಂತ ಹೆಸರಿಟ್ಟ. ಸೊ ಅದಕ್ಕೆ ಇವತ್ತು ನಮಗೆ ಅನಸ್ತೇಶಿಯಾ ಅಂತ ಬಂದಿತ್ತು. ಅಂದರೆ ಈಗ ಅವನು ಏನು ಹೇಳ್ತಾ ಇದ್ದಾನೆ ಅಂದರೆ, ಅವನ್ನ ಯಾರೋ ಕೇಳಿದ್ರು ಅವನು ಸಾಯೋ ಸಮಯದಲ್ಲಿ ಇನ್ನು ದೊಡ್ಡ ಒಂದು ಯಶಸ್ಸು ಯಾವುದು ಅಂತ ಹೇಳಿದಾಗ, ನಾನು ಯೇಸುನ ಕಂಡುಕೊಂಡಿದ್ದೆ ನನಗೆ ದೊಡ್ಡ ಯಶಸ್ಸು. ಅವರು ನನಗೆ ಬಹಳ ವಿಷಯಗಳನ್ನ ನನಗೆ ತಿಳಿಯಪಡಿಸಿದ್ರು ಅಂತ ಹೇಳಿದ. ಈ ವಿಜ್ಞಾನಿ ತನ್ನ ಅನಸ್ತೇಶಿಯಾ ಬಗ್ಗೆ ಹೊಗಳ್ಕೊಂಡಿಲ್ಲ, ಅವನು ತನಗೆ ದೇವರು ತೋರ್ಪಡಿಸಿದ ವಿಷಯವನ್ನು ಹೇಳ್ಕೊಂಡ. ಸೊ ಅಂದರೆ ಏನು, ನಮಗೆ ಗೊತ್ತಿಲ್ಲದ ವಿಷಯಗಳನ್ನು ದೇವರು ನಮಗೆ ತಿಳಿಯಪಡಿಸ್ತಾರೆ. ಆ ಒಂದು ಶಕ್ತಿ ದೇವರ ವಾಕ್ಯಕ್ಕೆ. ರೋಮಾಪುರದವರು 12ನೇ ಅಧ್ಯಾಯ ವಚನ 2 ಓದು. ರೋಮಾಪುರದವರು 12ನೇ ಅಧ್ಯಾಯ ವಚನ 2. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳಿರಿ. ಇಲ್ಲೇನಿದೆ, ಇಹಲೋಕ ಅಂದ್ರೆ ಏನು? ಈ ಭೂಮಿ. ಪರಲೋಕ ಅಂದ್ರೆ ಸ್ವರ್ಗ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ, ಓಕೆ, ನೂತನ ಅಂದ್ರೆ ಏನು? ಹೊಸ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿದೆ. ಓಕೆ, ಅಂದ್ರೆ ನಮ್ಮ ಮನಸ್ಸು ಹೊಸದಾಗಿರ್ಬೇಕು, ಹಳೆದಾಗಿರ್ಬೇಕು. ಹೀಗಾದರೆ ದೇವರ ಚಿತ್ತಕ್ಕೆ ಅನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ಅಂದರೆ ನಿಮಗೆ ಒಳ್ಳೆ ಜ್ಞಾನ ಬೇಕು, ನಿಮ್ಮ ಜೀವನ ಬದಲಾವಣೆ ಆಗಬೇಕಂದ್ರೆ ನೂತನ ಮನಸ್ಸನ್ನು ನಾವು ಧರಿಸ್ಕೋಬೇಕು. ಅಂದರೆ ದೇವರ ವಾಕ್ಯ ಏನು ಮಾಡುತ್ತೆ, ಅವರ ಐಡಿಯಾಗಳನ್ನು ನಮ್ಮ ಮನಸ್ಸಿನಲ್ಲಿ ಇರೋ ಥರ ಮಾಡುತ್ತೆ. ಓಕೆ, ನಮ್ಮದೇ ಆದ ಆಲೋಚನೆಗಳು ಬೇರೆ ಬೇರೆ ಥರ ಇದೆ. ಬಟ್ ದೇವರ ವಾಕ್ಯ ಓದಿದಾಗ ನಮ್ಮ ಆಲೋಚನೆಗಳು ಬದಲಾವಣೆ ಆಗುತ್ತೆ. ಸೊ ಪ್ರಪಂಚ ಸಭೆ ಒಳ್ಳೆ ತರುತ್ತೆ ಬಹಳ ವಿಷಯಗಳನ್ನು, ಅಂದರೆ ಒತ್ತಡವನ್ನು ತರ್ತಾ ಇದೆ. ಈ ಥರ ಮಾಡು, ಆ ಥರ ಮಾಡು ಅಂತ ಐಡಿಯಾಗಳನ್ನ ತರುತ್ತೆ. ಬಟ್ ದೇವರ ವಾಕ್ಯ ಓದಿದಾಗ ನಾವು ಅದನ್ನು ನಿರಾಕರಿಸಿ ಯಾವುದು ದೇವರಿಗೆ ಚಿತ್ತಾನುಸಾರವಾಗಿದೆಯೋ ಅದನ್ನ ಮಾತ್ರ ಮಾಡ್ತೀವಿ. ಇಲ್ಲಾಂದ್ರೆ ಪ್ರಪಂಚ ಸಭೆಯೊಳಗಡೆ ಬಂದು ಪ್ರಪಂಚದಲ್ಲಿ ಏನೆಲ್ಲ ಜನ ಮಾಡ್ತಾರೆ ನಾವು ಅದನ್ನೇ ಮಾಡ್ತೀವಿ. ಆಕ್ಚುಲಿ ಈ ಪ್ರಪಂಚಕ್ಕೆ ಒಂದೇ ಒಂದು ಹೋಪ್, ನಿರೀಕ್ಷೆ ಇರೋದು ಸಭೆಯಿಂದಾನೇ ಈ ಪ್ರಪಂಚ ಬದಲಾವಣೆ ಆಗೋದು. ಸೊ ಪ್ರಪಂಚದ ವಿಷಯಗಳನ್ನ ನಾವು ಸಭೆಯಲ್ಲಿ ತರಬಹುದು. ಓಕೆ, ಅದು ಯಾವಾಗ ನಡೆಯಕ್ಕೆ ಸಾಧ್ಯ? ನಾವು ಕ್ರಮೇಣವಾಗಿ ಬೈಬಲ್ ಓದ್ತಾನೆ ಇರಬೇಕು, ನಿರಂತರವಾಗಿ ಬೈಬಲ್ ದೇವರ ವಾಕ್ಯ ಓದ್ತಾ ಇರಬೇಕು. ಸೊ ಯೇಸು ಕ್ರಿಸ್ತರು ಉಪವಾಸದಲ್ಲಿದ್ದರು. ಅವಾಗ ಸೈತಾನ್ ಶೋಧನೆ ಮಾಡೋಕ್ಕೆ ಬಂದ. ಯೇಸು ಕ್ರಿಸ್ತು ಸೈತಾನ್ನ ಹೇಗೆ ಎದುರಿಸಿದ್ರು? ದೇವರ ವಾಕ್ಯ ಓದಿದ್ರು. ಯೇಸು ಕ್ರಿಸ್ತು ದೇವರ ವಾಕ್ಯ ಅವರ ಹೃದಯದಲ್ಲಿತ್ತು. ಓಕೆ, ಸೊ
ಭಾರತ ಬಂದ್ಬಿಟ್ಟು ಒಂದು ಸುಮಾರು 9 ಕಡೆಗಳಲ್ಲಿ ಬಾಂಬ್ ಹಾಕಿದೆ, ಶೆಲ್ ಹಾಕಿದೆ. ಎಲ್ಲೆಲ್ಲ ಉಗ್ರವಾದಿಗಳ ತಾಣ ಇತ್ತು ಅಲ್ಲಿ ಹಾಕಿದ್ದಾರೆ. ಇಲ್ಲೇ ಭಾರತದಲ್ಲಿ ಇಟ್ಕೊಂಡೆ ಹೆಂಗ್ ಸಾಧ್ಯ? ತಂತ್ರಜ್ಞಾನ, ಟೆಕ್ನಾಲಜಿ ಅಷ್ಟೊಂದು ಶಕ್ತಿಯುತವಾಗಿದೆ. ಅಂದ್ರೆ ದೇವರ ವಾಕ್ಯಕ್ಕೆ ಎಷ್ಟೊಂದು ಶಕ್ತಿ ಇದೆ ನೋಡಿ. ಇಟ್ಸ್ ವೆರಿ ವೆರಿ ಪವರ್ಫುಲ್. ಸೊ ಬುಲೆಟ್ ಇದೆ ಒಳಗಡೆ. ಯಾವ ಓಕೆ, ಇನ್ನೊಂದಂದ್ರೆ ಪಾಕಿಸ್ತಾನವ್ರು ಕೆಲವು ಶೆಲ್ಗಳೆಲ್ಲ ಹಾಕಿದ್ರು, ಅದನ್ನ ಏನ್ ಮಾಡಿದ್ರು, ಅದನ್ನ ಆರಿಸ್ಬಿಟ್ರು ಭಾರತದವರು. ಯಾಕೆ ಅವ್ರಿಗೆ ಗೊತ್ತಿತ್ತು ಹೆಂಗೆ ಆರಿಸೋದು, ಏನ್ ಮಾಡ್ಬೇಕಂತ. ಓಕೆ, ಆರಿಸೋದೊಂದು, ಅಟ್ಯಾಕ್ ಮಾಡೋದು ಇನ್ನೊಂದು. ಓಕೆ, ಅದಕ್ಕೆ ಒಬ್ಬ ಸೈನಿಕನಿಗೆ ಶೀಲ್ಡ್ ಅಂತ ಒಂದಿದೆ, ಕವಚ ಅಲ್ಲ, ಏನಂತಾರೆ ಅದಕ್ಕೆ? ಗುರಾಣಿ. ಇದು ಕವಚ, ಇದು ಗುರಾಣಿ. ಸೊ ಇದು ಶತ್ರುವಿನ ಬಾಣಗಳನ್ನ ತಡೆಯುತ್ತೆ. ಯಾವುದು? ಕವಚ. ಗುರಾಣಿ ಸಪೋಸ್ ಇಲ್ಲಿ ಬಂದ್ರೆ ಆ ಗುರಾಣಿ ಕೂಡ ತಡೆಯುತ್ತೆ. ಬಟ್ ಎಲ್ಲ ಇದೆ, ಕತ್ತಿನ ಇಲ್ಲ ಅಂದ್ರೆ ಶತ್ರುನ ಹೆಂಗ್ ಸಾಯಿಸ್ತೀರಿ? ಡಿಚ್ಚಿ ಹೊಡಿತಾರ? ಇಲ್ಲ ಅಲ್ವಾ? ಸೊ ಅದೇ ತರ ಆ ಥರ ಬುಲೆಟ್, ಬೇರೆ ಬೇರೆ ಬುಲೆಟ್ ಅಂದ್ರೆ ದೇವರ ವಾಕ್ಯ, ಬೇರೆ ಬೇರೆ ಅಣುಬಾಂಬ್ ಅದು ದೇವರ ವಾಕ್ಯ. ನೀವು ಒಳಗಡೆ ಇರಬೇಕು, ಅಣುಬಾಂಬು ಬೇರೆ ಬೇರೆ ಆ ಒಂದು ಅಣಾಸ್ತ್ರಗಳೆಲ್ಲ ಅಲ್ಲಿ ಇರಬೇಕು, ಶೆಲ್ಗಳೆಲ್ಲ, ಅವಾಗಲೇ ನೀವು ತರಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನೀವು ಬೈಬಲೇ ಓದಿಲ್ಲ ಅಂದ್ರೆ ಹೆಂಗ್ ತರ್ತೀರಿ ಸೈತಾನ್ ಜೊತೆ ಹೋರಾಡಕ್ಕೆ? ಸ್ವಲ್ಪ ಇರು ಬರ್ತೀನಿ ಅಂತ ನೀವು ಹೋಗ್ತೀರಿ, ಅಷ್ಟು ಬೇಗ ನಿಮ್ಮ ತಲೆ ಎಗರೋಗ್ಬಿಡಿ. ಸೊ ಯೇಸು ಕ್ರಿಸ್ತನೇ ಸ್ವತಃ ದೇವರಾಗಿದ್ರು ದೇವರ ವಾಕ್ಯದಿಂದ ಸೈತಾನ್ ಜೊತೆ ಹೋರಾಡು. ನೀವು ಹೇಗೆ ಹೋರಾಡ್ತೀರಿ ಸೈತಾನ್ ವಿರುದ್ಧ? ದೇವರ ವಾಕ್ಯ ನೀವು ಸರಿಯಾಗಿ ಓದಿಲ್ಲ, ಆಳವಾಗಿ ಓದಿಲ್ಲ, ಡೈಲಿ ಎಂಜಾಯ್ ಮಾಡಿಲ್ಲ, ನೀವು ಹೇಗೆ ಹೋರಾಡ್ತೀರಿ? ಓಕೆ, ಸೊ ನಾನು ಶಾಲೆಯಲ್ಲಿ ಹೋಗುವಾಗ ನಮ್ಮ ಸಾರ್ ಹೇಳ್ತಾರೆ, ಹೇ ಎಕ್ಸಾಮ್ ಬರುವಾಗ ಮಾತ್ರ ಓದ್ತೀಯ ನೀನು, ಏನಿದೆ ಯುದ್ಧ ಕಾಲೇ ಶಸ್ತ್ರಾಭ್ಯಾಸಂ ಅಂತ ಹೇಳ್ತಾರೆ. ಅಂದ್ರೆ ಏನು? ಯುದ್ಧ ಬರುವಾಗ ಅವಾಗ ಟ್ರೈನಿಂಗ್ ಮಾಡೋದಂತೆ, ಯುದ್ಧ ಹೆಂಗ್ ಮಾಡೋದಂತೆ. ಯುದ್ಧ ಕಾಲದಲ್ಲಿ ರೆಡಿಯಾಗಿರ್ಬೇಕು ಯುದ್ಧ ಮಾಡೋಕ್ಕೆ, ಅವಾಗ ಟ್ರೈನಿಂಗ್ ತಗೊಂಡ್ರೆ ಏನು ಪ್ರಶ್ನೆ? ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ, ಟ್ರೈನಿಂಗ್ ನೀವು ಡೈಲಿ ಬೈಬಲ್ ಓದಿದಾಗ ಅದೇ ಟ್ರೈನಿಂಗ್. ಯುದ್ಧ ಬರುವಾಗ ಅವಾಗ ನೀವು ಟ್ರೈನಿಂಗ್ ತಗೊಂಡ್ರೆ ಏನು ಪ್ರಶ್ನೆ? ಅವಾಗ ನೀವು ಸತ್ತು ಕೆಳಗಡೆ ಬಿದ್ದೋಗಿರ್ತೀರಿ. ಸೊ ಡೈಲಿ ನೀವು ಟ್ರೈನಿಂಗ್ ತಗೋಬೇಕು ಯುದ್ಧದಲ್ಲಿ. ಸಾತಾನ್ ಬಹಳ ಬಹಳ ಶಕ್ತಿಶಾಲಿ ಆಗಿದ್ದಾನೆ. ಸಾತಾನ್ ನಿಮಗಿಂತ ಹೆಚ್ಚು ಹಾರ್ಡ್ ವರ್ಕ್ ಮಾಡ್ತಾನೆ. ಇವಾಗಲೂ ಯೋಚನೆ, ಇದು ಸ್ಕೆಚ್ ಆಗ್ತಾವನೆ, ಬಾಲರಾಜ್ ಬುರುಡೆ ಹೆಂಗ್ ನೋಡಿಯೋದು, ಸ್ಕೆಚ್ ಆಗ್ತಾವನೆ. ಸೀರಿಯಸ್ ಆಗಿ ಹೇಳ್ತೀನಿ, ಅವ್ರು ಮಾತ್ರ ಅಲ್ಲ, ದೇವ ಬುರುಡೆ ಹೆಂಗ್ ನೋಡಿಯೋದು, ಅವ್ರ ಕುಟುಂಬನ ಹೆಂಗ್ ನಾಶ ಮಾಡೋದು, ನಂಬಿಕೆಯಿಂದ ಹೆಂಗ್ ದೂರ ತರೋದು. ಓಕೆ, ಇದು ಕುಮಾರ್ ಅವ್ರ ಕುಟುಂಬವನ್ನು ಹೆಂಗ್ ಡಿಸ್ಕರೇಜ್ ಮಾಡೋದು. ಡೇ ಅಂಡ್ ನೈಟ್ ಅವನು ಇದನ್ನೇ ಯೋಚನೆ ಮಾಡ್ತಾನೆ. ಫ್ರೀನೇ ಇಲ್ಲ, ಅವನು ಬಹಳ ಬಿಸಿ. ಬಟ್ ಅವನ ಜೊತೆಲಿ ನೀವು ಹೆಂಗೆ ಹೋರಾಡ್ತೀವಿ? ಬೈಬಲ್ ಹೇಳುತ್ತೆ, ನಾವು ಹೋರಾಡುವಂತ ಯುದ್ಧ ಕಣ್ಣಿಗೆ ಕಾಣದಿರುವಂತ ಯುದ್ಧ. ಶತ್ರು ನಮಗೆ ಕಣ್ಣಿಗೆ ಕಾಣಿಸಲ್ಲ. ಹೇಗೆ ಹೋರಾಡ್ತೀವಿ? ಎಷ್ಟು ತಯಾರಾಗಿದ್ದೀವಿ ಹೋರಾಡಕ್ಕೆ? ಕತ್ತಿ ಇದೆಯಾ ನಿಮ್ಮ ಹತ್ರ? ಕತ್ತಿ ಚೂಪಾಗಿದೆಯಾ ಫಸ್ಟ್? ಇಲ್ಲ ಮೊಂಡವಾಗಿದೆಯಾ? ಅವತ್ತೋ ಚೂಪ್ ಮಾಡಿದ್ದು. ಒಂದ್ಸರಿ ಇಂಡಿಯಾ ಅವರು ಪಾಕಿಸ್ತಾನ ಮೇಲೆ ಯುದ್ಧ ಮಾಡುವಾಗ ಆ ಗನ್ನು ಫೈರ್ ಆಗಿಲ್ಲ ಅಂತ, ಕೆಲಸನೇ ಮಾಡಿಲ್ಲ ಅಂತ. ಅವಾಗ ಏನು ಮಾಡೋದು? ತಪ್ಪಿಸ್ಕೊಳ್ಳಲ್ಲ, ಅವ್ರು ತಪ್ಪಿಸ್ಕೊಂಡ್ರು, ಅದು ಶೂಟ್ ಮಾಡೋಕ್ಕಾಗಿಲ್ಲ. ಎಷ್ಟು ಕಷ್ಟ ಅಲ್ವಾ? ಭಾಳ ಜನ ಆ ಥರ ಸತ್ತೋಗಿದ್ದಾರೆ, ಗನ್ ಸರಿಯಾಗಿ ಕೆಲಸ ಮಾಡಿಲ್ಲ. ಗನ್ ಸರಿಯಾಗಿ ಕೆಲಸ ಮಾಡುತ್ತಾ ನಿಮ್ಮ ಜೀವನದಲ್ಲಿ? ಬುಲೆಟ್ ಕರೆಕ್ಟಾಗಿದೆಯಾ ಯುದ್ಧ ಮಾಡೋಕ್ಕೆ? ಭಾಳ ಸಮಯದಲ್ಲಿ ನಾವೆಲ್ಲರೂ ಕೂಡ ಯುದ್ಧದಲ್ಲಿ ಸೋತ ಕಾರಣ ಏನು? ನಾವು ರೆಡಿ ಆಗಿಲ್ಲ, ಅಲರ್ಟ್ ಆಗಿಲ್ಲ, ಎಚ್ಚರಿಕೆ ಆಗಿಲ್ಲ. ಅಲರ್ಟ್ ಆಗಿರ್ಬೇಕು ನಾವು. ಕಣ್ಣಿಗೆ ಕಾಣಿಸುವಂಥ ಶತ್ರುಗಳ ಜೊತೆಗೆ ಅಷ್ಟೊಂದು ಅಲರ್ಟ್ ಆಗಿರುವಾಗ
ಕಾಣಿಸದೇ ಇರುವಂಥ ಶತ್ರು ಹತ್ರ ಎಷ್ಟೊಂದು ಅಲರ್ಟ್ ಆಗಿರ್ಬೇಕು. ಅಲರ್ಟ್ ಆಗಿದ್ದೀರಾ? ಅನ್ಕೋಬೋದು. ಕೊನೆಯದಾಗಿ ಏನೇ ನಾಶ ಆಗಲಿ ಇನ್ಮೇಲೆ ಯುದ್ಧ ಎಲ್ಲ ಬರ್ಬೋದು. 18ನೇ ತಾರೀಕವರೆಗೂ ಇವತ್ತೇ ಲಾಸ್ಟ್ ಡೇಟ್ ಅಂತ ಅನಿಸುತ್ತೆ. ಇವತ್ತು 18 ಆ್ಯಕ್ಚುಲಿ. ಓಕೆ, ಸೊ ಯುದ್ಧ ವಿರಾಮ ಯಾವಾಗ ಮುಗಿಯುತ್ತೆ ಗೊತ್ತಿಲ್ಲ ನಮಗೆ. ಪ್ರಪಂಚ ಯಾವಾಗ ಬೇಕಾದರೂ ಮುಗಿಬೋದು. ಓಕೆ, ದೇವರ ವಾಕ್ಯ ಯಾವತ್ತೂ ಕೂಡ ಅಳಿದು ಹೋಗಲ್ಲ ಅಂತ ವಚನದಲ್ಲಿ ಹೇಳುತ್ತೆ. ಮತ್ತಾಯ 5:18. ಮತ್ತಾಯ 5:8 ಏನು ಹೇಳುತ್ತೆ? 18ರಲ್ಲಿ ಏನು ಹೇಳುತ್ತೆ? ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆ ಆದರೂ, ಒಂದು ಗುರುಸಾದರೂ ಅಳಿದು ಹೋಗಬಾರದು. ಅಂದರೆ ದೇವರ ವಾಕ್ಯ. ನೀವು ಇವತ್ತು ಇರ್ತೀರಾ, ನಾಳೆ ಇರಲ್ಲ. ನೀವು ಕಟ್ಟಿದ ಮನೆ ಇವತ್ತಿರುತ್ತೆ, ನಾಳೆ ಇರಲ್ಲ. ನೀವು ಇರೋ ಮನೆ, ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ, ಇವತ್ತಿದೆ, ನಾಳೆ ಇರಲ್ಲ. ನೀವು ಓಡಿಸೋ ಬೈಕ್ ಆಗಲಿ ಕಾರ್ ಆಗಲಿ ಇವತ್ತಿರುತ್ತೆ, ನಾಳೆ ಇರಲ್ಲ. ಬಟ್ ದೇವರ ವಾಕ್ಯ ಅವತ್ತಿರುತ್ತೆ, ಶಾಶ್ವತವಾಗಿರುತ್ತೆ. ಅದೇ ಮತ್ತಾಯ 24:35 ಹೇಳುತ್ತೆ. ಮತ್ತಾಯ 24:35 ವಚನದಲ್ಲಿ, ಭೂಮಿ ಆಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ. ಸೊ ನನಗೆ ಈ 365 ಟಾಪಿಕ್ಗಳನ್ನು ಮಾಡೋಕ್ಕೆ ಒಂದು ನನಗೆ ಭಾಳ ಉತ್ತೇಜನ ಕೊಡೋದಂದರೆ ಇದೆ. ಇವತ್ತು ನಾನು ಇರ್ತೀನಿ, ನಾಳೆ ನಾನು ಇರಲ್ಲ. ಬಟ್ ದೇವರ ವಾಕ್ಯಗಳು ಯಾವಾಗಲೂ ಇರುತ್ತೆ. ದೇವರ ವಾಕ್ಯಕ್ಕೆ ಅಷ್ಟೊಂದು ಶಕ್ತಿ ಇದೆ. ಅದನ್ನು ನಾವು ಗಂಭೀರವಾಗಿ ತಗೊಂಡು ನಾವು ಓದಬೇಕು ಪ್ರತಿದಿನ. ಕೊನೆಯದಾಗಿ ನಾವು ನೋಡೋಣ 2 ತಿಮೋಥೆಯನಿಗೆ 2ನೇ ಅಧ್ಯಾಯ 15ರಿಂದ 16. 2 ತಿಮೋಥೆಯನಿಗೆ 2ನೇ ಅಧ್ಯಾಯ 15ರಿಂದ 16. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು. ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು. ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು. ಸೊ ಏನು ಹೇಳ್ತಾರೆ? ಓಕೆ, ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ಪ್ರಯಾಸ ಅಂದರೆ ಏನು? ಡೈಲಿ ಪ್ರಯಾಸ ಅಂದರೆ ಸ್ವಲ್ಪ ಕಷ್ಟ ನಾವು ತಗೋಬೇಕು, ಕಷ್ಟಪಡಬೇಕಾಗುತ್ತೆ. ಓಕೆ, ಆರಾಮಾಗಿ ಸಿಂಪಲ್ ಆಗಿ ಇರೋದು ಒಳ್ಳೆ, ಓಕೆ, ಈಸಿ. ಬಟ್ ಪ್ರಯಾಸ ಪಡಬೇಕು. ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸ್ಕೊಳ್ಳೋದು. ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವನು ಆಗಿರು. ದೇವರ ವಾಕ್ಯ ಯಾರಾದರೂ ಒಬ್ರು ಕೇಳ್ತಾರೆ ಪ್ರಶ್ನೆ, ನಿಮ್ಗೆ ಉತ್ತರ ಹೇಳೋಕ್ಕೆ ಗೊತ್ತಾ? ದೇವರ ವಾಕ್ಯದಿಂದ ಅವ್ರಿಗೆ ಕಲಿಸ್ಕೊಳಕ್ಕೆ ಗೊತ್ತಾ? ಅಟ್ಲೀಸ್ಟ್ ಬೇಸಿಕ್ ವಿಷಯಗಳು, ಮೂಲಭೂತ ವಿಷಯಗಳು, ಅದು ಅಟ್ಲೀಸ್ಟ್ ಅದು ಕಲಿಸ್ಕೊಡೋಕೆ ಗೊತ್ತಾ ನಿಮಗೆ? ಯಾರಾದ್ರೂ ಪ್ರಶ್ನೆಗಳನ್ನ ಕೇಳಿದಾಗ ತಿಳ್ಕೊಬೇಕು. ನಾವು ನಮ್ಮ ಲೀಡರ್ ಇದಾರು, ಅವ್ರನ್ನ ಕರಿತೀವಿ. ಬೇಸಿಕ್ ಚಿಕ್ಕ ಚಿಕ್ಕ ವಿಷಯಗಳು ನಾವು, ನಮ್ಮ ನಂಬಿಕೆ ನಾವು ಏನಕ್ಕೋಸ್ಕರ ಇಟ್ಟಿದ್ದೀವಿ ಅದನ್ನು ಉತ್ತರ ಹೇಳ್ತಾರ ನಾವಿರಬೇಕು. ಓಕೆ, ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೆ ದೂರವಾಗಿರಿ. ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗಬೇಕು. ಪ್ರಪಂಚದ ಭಾಳ ವಿಷಯಗಳು ಬರ್ತಾ ಇದ್ದಾವೆ, ಕಿವಿಯಲ್ಲಿ ಕೇಳಿಸ್ಕೊತಾ ಇದ್ದಾವೆ. ಪಕ್ಕದ ಮನೆಯಲ್ಲಿ, ಟಿ ವಿಯಲ್ಲಿ ಭಾಳ ವಿಷಯಗಳು, ಭಾಳ ಸುಳ್ಳುಗಳು ಬರ್ತಾನೆ ಇದೆ. ಯಾವುದನ್ನ ನಾವು ತಗೊಂತೀವಿ. ಓಕೆ, ಇವಾಗ ಇಂಡಿಯಾ ಮೂವಿಲೆಲ್ಲ ಸೆನ್ಸರ್ ಕಟ್ ಅಂತ ಮಾಡ್ತಾರೆ. ಅಂದರೆ ಏನನ್ನ ತೋರಿಸಬಾರ್ದು ಅಂತ ಸೆನ್ಸರ್ ಕಟ್ ಮಾಡ್ತಾರೆ. ಸೊ ನಮ್ಮಲ್ಲಿ ಕೂಡ ಸೆನ್ಸರ್ ಇರಬೇಕು. ಏನನ್ನ ನಾನು ನೋಡಬೇಕು, ಏನನ್ನ ನಾನು ಕೇಳಿಸ್ಕೊಬೇಕು, ಏನನ್ನ ಮಾತಾಡಬೇಕು. ನಮ್ಮಲ್ಲಿ ಸೆನ್ಸರ್ ಕಟ್ ಇರಬೇಕು. ಅವಾಗಲೇ ಏನಾಗುತ್ತೆ, ನಮ್ಮ ಹೃದಯ ಸರಿಯಾಗಿರುತ್ತೆ. ನಾವು ಭಕ್ತಿಹೀನರಾಗಲ್ಲ, ಭಕ್ತಿವಂತರಾಗ್ತೀವಿ. ಸೊ ದೇವರ ವಾಕ್ಯವನ್ನು ನಾವು ಸರಿಯಾಗಿ ಪ್ರೆಸೆಂಟ್ ಮಾಡೋದ್ರಿಂದ
ನಾವು ಕಲಿಬೇಕು. ಒಳ್ಳೆ ಕೆಲಸಗಾರನಾಗಿರ್ಬೇಕು. ನಾವು ಒಳ್ಳೆ ಕೆಲಸಗಾರನಾಗಿ ಇದೀವ ಯೋಚನೆ ಮಾಡೋಣ. ಓಕೆ, ಒಂದು ದಿನ ನಾವೆಲ್ಲರೂ ಸಾಯುವಾಗ ಅಥವಾ ಒಂದು ದಿನ ಯೇಸು ಕ್ರಿಸ್ತ ಬರುವಾಗ ನಾವು ಯೇಸು ಕ್ರಿಸ್ತನ ಹತ್ರ ಏನೆಲ್ಲ ನೋಡ್ತೀವಿ? ಬಲ, ಒಳ್ಳೆ ಸೇವಕನ, ಚಿಕ್ಕ ವಿಷಯದಲ್ಲಿ ನಂಬಿಗಸ್ತನಾಗಿದ್ದು, ಬಾ ನನ್ನ ರಾಜ್ಯದಲ್ಲಿ ದೊಡ್ಡ ವಿಷಯವನ್ನು ನಾನು ಇಟ್ಕೊಡ್ತೀನಿ. ಆ ಥರ ಹೇಳ್ಬೇಕು ನಮಗೆ ಯೇಸು ಕ್ರಿಸ್ತ. ವಿಶ್ವಾಸವಾಗಿದೆ, ಪರ್ಫೆಕ್ಟ್ ಆಗಿದೆ, ಬಲ ಸೇವಕನೇ ಅಂತ ಯೇಸು ಕ್ರಿಸ್ತ ಹೇಳಲ್ಲ. ಓ ಸಕ್ಸಸ್ಫುಲ್ ಪರ್ಸನ್ ಯೇಸು ಕ್ರಿಸ್ತು, ಯು ಆರ್ ಎ ವೆರಿ ಸಕ್ಸಸ್ಫುಲ್ ಪರ್ಸನ್, ಕಮ್. ಯಶಸ್ವಿಯಾದ ವ್ಯಕ್ತಿಯೇ ನನ್ನ ಹತ್ರ ಬಾ ಅಂತ ಹೇಳಲ್ಲ. ವಿಶ್ವಾಸವುಳ್ಳ ಮನುಷ್ಯನು, ಫೇತ್ಫುಲ್ ಪರ್ಸನ್. ಸಿ, ಯೇಸು ಕ್ರಿಸ್ತರಿಗೆ ಪರ್ಫೆಕ್ಟ್ ಪೀಪಲ್ ಬೇಡ, ಭಾಳ ಸಕ್ಸಸ್ಫುಲ್ ಪೀಪಲ್ ಬೇಡ. ಎಂಥ ಜನರು ಬೇಕು? ನಂಬಿಗಸ್ತರು ಬೇಕು, ವಿಶ್ವಾಸವುಳ್ಳ ಮನುಷ್ಯರು ಬೇಕು. ಚಿಕ್ಕ ವಿಷಯದಲ್ಲಿ ನಂಬಿಗಸ್ತನಾಗಿದ್ದೆ. ಸೊ ನಾವು ಚಿಕ್ಕ ವಿಷಯದಲ್ಲಿ ನಂಬಿಗಸ್ತನಾಗಿದ್ರೆ ಯೇಸು ಕ್ರಿಸ್ತ ನಮ್ಮನ್ನು ನೋಡಿ ಬಲ, ಒಳ್ಳೆ ನಂಬಿಗಸ್ತ ಸೇವಕನೇ ಅಂತ ಹೇಳಿ ನಮಗೆ ಕಿರೀಟವನ್ನು ಕೊಡ್ತಾರೆ. ಧನ್ಯವಾದಗಳು.